ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇವತ್ತೊಂದು ಸಿಂಪಲ್ ಡಿಸೈನ್ನ ಹಾಕೊಳ್ಳೋಣ. ನೋಡಿ, ಈ ರೀತಿ ಉದ್ದ ಬಿಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. 6 ಮೆರೂನ್ ಕಲರ್ ದಾರನ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರು 13 ಮತ್ತು 14 ಯೂಸ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ನೋಡಿ, ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ ನಾವಿಲ್ಲಿ ಮೊದಲಿಗೆ ಹಾಕೊಳ್ಳೋಣ. ನಾಟ್ನ ಹಾಕ್ಕೊಂಡು ಪಕ್ಕದಲ್ಲೇ ಚುಚ್ಚಿ ಮತ್ತೊಂದು ಸಿಂಗಲ್ ನಾಟ್ನ ನಾವಿಲ್ಲಿ ಹಾಕೋಬೋದು. ಸಿಂಗಲ್ ನಾಟ್ನ ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. ನೋಡಿ, ಈ ರೀತಿ 2 ಸಿಂಗಲ್ ನಾಟ್ ಆದಮೇಲೆ 3 ಚೈನ್ ಅಥವಾ 4 ಚೈನ್ ಹಾಕ್ಕೊಳ್ಳಿ. ಇದು ಕುಚ್ಚಿಗೆ ನಾವು ಹಾಕೋಬೇಕು. ನಾನು 3 ಹಾಕ್ಕೊತೀನಿ. 3 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ನೀಟಾಗಿ ಎಲ್ಲಿ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ನಾವಿಲ್ಲಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಬೀಡ್ಸ್ನ ನಾವಿಲ್ಲಿ ಹಾಕೊಳ್ಳೋಣ. ಬೀಡ್ಸ್ನ ಈ ರೀತಿ ನೀಡ್ಲಿಗೆ ಹಾಕ್ಕೊಂಡು ನೋಡಿ, ಬೀಡ್ಸ್ನ ಈ ರೀತಿ ಹಾಕ್ಕೊಂಡು ಬೀಡ್ಸ್ನ ಲಾಕ್ನ ಮಾಡ್ಕೊಳ್ಳಿ. ಬೀಡ್ಸ್ನ ಲಾಕ್ನ ಮಾಡಿಕೊಂಡು ನಾವು ಈಗ ಬೀಡ್ಸ್ ಪಕ್ಕ ಸಿಂಗಲ್ ಕಂಬನ ತಗೋತಾ ಹೋಗಬೇಕು. ಒಂದು ಸಿಂಗಲ್ ಕಂಬ ಹಾಕ್ಕೊಂಡು ಕಂಬಕ್ಕೆ ಕಂಬ ತಗೊಂಡು ಹೋಗಬೇಕು. ನೋಡಿ, ನೀಡ್ಲಿ ಮೇಲೆ ಈ ರೀತಿ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ, ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೋಬೇಕು. ನೀಡಲ್ನ ನೋಡಿ, ಸ್ಟ್ರೈಟಾಗಿ ಇಡಬಾರ್ದು. ನೀಡಲ್ನ ಸ್ವಲ್ಪ ಕ್ರಾಸಾಗಿ ಈ ರೀತಿ ಇಟ್ಕೊಂಡು ಕಂಬನ ನಾವಿಲ್ಲಿ ಹಾಕೋಬೇಕು. 2 ದಾರದಲ್ಲಿ 1, 2 ದಾರದಲ್ಲಿ 1 ಮತ್ತು 3 ಚೈನ್ನ ನಾವಿಲ್ಲಿ ಹಾಕೋಬೇಕು. ಒನ್ 2 3 ಚೈನ್ನ ಹಾಕ್ಕೊಂಡು ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಈ ರೀತಿ ಸುತ್ಕೊಳ್ಳಿ. ಸುತ್ತಕೊಂಡು ನೋಡಿ, ಕಂಬದ ಗ್ಯಾಪಲ್ಲಿ ಹೋಗಿ ನೋಡಿ, ಈ ರೀತಿ ಕಂಬ ಹಾಕ್ಕೊಂಡಿದ್ದೀವಲ್ಲ, ಈ ಕಂಬದ ಗ್ಯಾಪಲ್ಲಿ ನೋಡಿ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು 2 ದಾರ ಸೇರಿಸಿ 1, 2 ದಾರ ಸೇರಿಸಿ 1ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಮತ್ತು ನೀಡ್ಲಿ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಸೇರಿಸಿ 1, 2 ದಾರ ಸೇರಿಸಿ 1. ನಾವೇನಿಲ್ಲಿ ಕಂಬಗಳನ್ನ ಮಾಡ್ಕೊತೀವೋ ಸೇಮ್ ಗ್ಯಾಪಲ್ಲಿರಬೇಕು ಎಲ್ಲ ಕಂಬ. ಮತ್ತು ನೀಡ್ಲಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಕಂಬದ ಗ್ಯಾಪಲ್ಲಿ ಹೋಗಿ 2 ದಾರ ಸೇರಿಸಿ 1 ಮತ್ತು 2 ದಾರ ಸೇರಿಸಿ 1. ಇವಾಗ ನೋಡಿ, ಇಲ್ಲಿ 3 ಕಂಬ ಆಗೈತೆ. ಇವಾಗ ನಾವು ಇನ್ನೂ 3 ಕಂಬನ ನಾವಿಲ್ಲಿ ಮಾಡ್ಕೊಳ್ಳೋಣ. ಇನ್ನು 3 ನೋಡಿ, ಇದು ಚೈನು, ಇದು 3 ಕಂಬ ಆಗೈತೆ. ಇನ್ನು 3 ಕಂಬನ ನಾವಿಲ್ಲಿ ಮಾಡ್ಕೊಬೇಕು. ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು.
ಸುತ್ತಕೊಂಡು 2 ದಾರದಲ್ಲಿ ಒಂದು ಮತ್ತು ಈ 2 ದಾರ ಸೇರಿಸಿ ಒಂದನ್ನ ಮಾಡ್ಕೋಬೇಕು. ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೋಬೇಕು. ತುಂಬ ಸಿಂಪಲ್ಲು, ಹಾಫ್ ಆನ್ ಅವರ್ಗೆಲ್ಲ ಈ ಡಿಸೈನ್ನ ನಾವು ಇಲ್ಲಿ ಮಾಡ್ಕೋಬೋದು. ಸೀರೆಗೆ ತುಂಬ ಬೇಗ ಕೂಡ ಆಗುತ್ತೆ. ಸಿಂಪಲ್ ಡಿಸೈನು ನೋಡಿ. 5 ಕಂಬ ಆಗೈತೆ. ಇನ್ನೂ ಒಂದು ಮಾಡ್ಕೊಳ್ಳೋಣ. ಎರಡು ದಾರದಲ್ಲಿ ಒಂದು, 2 ದಾರದಲ್ಲಿ ಒಂದು ನೋಡಿ. 3 6 ಆಯಿತು. ಇವಾಗ ನೋಡಿ ಈ ರೀತಿ ಇಟ್ಕೊಂಡು ನೀಡ್ಲು ಮೇಲೆ ಒಂದು ಟೈಮ್ ಥ್ರೆಡ್ನ ನೀಡಲ್ನ ಈ ರೀತಿ ಇಟ್ಕೊಂಡು ಎಲ್ಲಿ ಬರುತ್ತೋ ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದೇ ಇಲ್ಲಿ ಇಂಪಾರ್ಟೆಂಟು. ಸ್ವಲ್ಪ ಲೂಸು ಆ ಥರ ಆದರೆ ರಿಂಕಲ್ ಬರುತ್ತೆ. ಆದ್ದರಿಂದ ಬಟ್ಟೆಗೆ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ಸಿಂಗಲ್ ನಾಲ್ಕನ್ನ ನಾವಿಲ್ಲಿ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನೇ ನಾವಿಲ್ಲಿ ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಡಿಸೈನ್ಗೆ ಒಂದು ಚೈನ್ ಒಂದು ಕುಚ್ಚು ಬೇಕಂದರೆ ನೀವು ಇಲ್ಲಿ ಮತ್ತೆ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಇದೇ ಡಿಸೈನು ಒಂದು 3 to 4 ಅಥವಾ 5 ಈ ಥರ ಮಾಡಿಕೊಂಡ್ರೆ ನೀವು ಆಮೇಲೆ ಕುಚ್ಚನ್ನ ಕಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ 4 ಮಾಡ್ಕೊತೀನಿ. ಇಲ್ಲ 1 by 1 ಆದರೂ ಮಾಡ್ಬೋದು ನೋಡಿ. ನಾನು ಒಂದು ಕುಚ್ಚು, ಒಂದು ಪೆಟಲ್ಸ್ ಡಿಸೈನು, ಮತ್ತು ಒಂದು ಕುಚ್ಚು, ಒಂದು ಪೆಟಲ್ಸ್ ಡಿಸೈನ್ ಇದೇ ರೀತಿ ಮಾಡ್ಕೊತೀನಿ ನೋಡಿ. ನೀಡ್ಲು ಲಾಕ್ನ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ ಲಾಕ್ನ ಮಾಡ್ಕೊಳ್ಳಿ. ಆಮೇಲೆ 1 ಟೈಮ್ ಮಾಡಿಕೊಂಡ್ರು ಸಾಕು ನಿಮಗೆ. ಎಂಡಿಂಗೆಲ್ಲೂ ಮಾತ್ರ 2 ಟೈಮ್ ಮಾಡ್ಕೋಬೇಕು. ಅವಾಗ ಬಿಚ್ಚೋಗಲ್ಲ. ಅದಕ್ಕೆ 2 3 ಚೈನ್ನ ನಾವಿಲ್ಲಿ ಹಾಕ್ಕೊಂಡು ಎಲ್ಲಿ ಬರುತ್ತೋ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಸ್ಟ್ರೈಟಾಗಿ ನೀಡಲ್ನ ಹಾಕಿ ಸಿಂಗಲ್ ನಾಲ್ಕನ್ನ ನೀವಿಲ್ಲಿ ಮಾಡ್ಕೊಳ್ಳಿ. ಸಿಂಗಲ್ ನಾಲ್ಕನ್ನ ಮಾಡ್ಕೊಂಡ ನಂತರ ಥ್ರೆಡ್ನ ಈ ರೀತಿ ಎಳ್ಕೊಂಡು ಒಂದು ಬೀಡನ್ನ ನೀವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಅದು ನಂದು 13 ನಂಬರ್ ನೀಡ್ಲು ಇಲ್ಲಿ ಮುಂದೆ ಹುಕ್ ದಪ್ಪ, ಅದಕ್ಕೆ ನಾನಿಲ್ಲಿ 14 ನಂಬರ್ ನೀಡ್ಲು 0.5 mm ಯೂಸ್ ಮಾಡ್ತೀನಿ. ಇದು ನೀಡ್ಲು ಮುಂದೆ ನೋಡಿ ಈ ರೀತಿ ತುಂಬ ಸಣ್ಣದಾಗಿ ಶಾರ್ಪ್ ಆಗಿದೆ. ಇದರಲ್ಲಿ ಬೀಡು ಆರಾಮಾಗಿ ನೋಡಿ ಈಸಿಯಾಗಿ ಥ್ರೆಡ್ ಒಳಗಡೆ ಹೋಗುತ್ತೆ. ಅದರಿಂದ ನಾನು ಆ ನೀಡ್ಲನ್ನ ಯೂಸ್ ಮಾಡ್ತೀನಿ. ನನಗಿದು ಕಂಫರ್ಟಬಲ್ ಈ ನೀಡ್ಲು, ಅದಕ್ಕೆ ನಾನು ಜಾಸ್ತಿ ಈ ನೀಡ್ಲನ್ನೇ ನಾನಿಲ್ಲಿ ಯೂಸ್ ಮಾಡ್ತೀನಿ ನೋಡಿ. ಬೀಡನ್ನ ನೀವಿಲ್ಲಿ ಟೈಟಾಗಿ ಲಾಕ್ನ ಮಾಡ್ಕೊಳ್ಳಿ. ಟೈಟಾಗಿ ಲಾಕ್ನ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿಟ್ಟು ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಡಿ. ಸ್ವಲ್ಪ ಈ ರೀತಿ ಕ್ರಾಸಾಗಿಟ್ಟು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ಎರಡು ದಾರದಲ್ಲಿ ಒಂದು ಮತ್ತು 2 ದಾರದಲ್ಲಿ ಒಂದು ತುಂಬ ನೀಟಾಗಿ ಬರುತ್ತೆ. ಮತ್ತು ನೋಡಿ ಈಗ 3 ಚೈನ್ನ ನಾವಿಲ್ಲಿ ಹಾಕೋಬೇಕು. ಕಂಬದ ಮೇಲೆ 3 ಚೈನ್, ಕಂಬ ತಗೊಂಡ್ಮೇಲೆ 3 ಚೈನ್ನ ಈ ರೀತಿ ಹಾಕ್ಕೊಂಡು ನೋಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಕಂಬದ ಗ್ಯಾಪಲ್ಲಿ ನೋಡಿ ಈ ರೀತಿ ಕಂಬದ ಗ್ಯಾಪ್ ಇರುತ್ತೆ. ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಮತ್ತು ಕಂಬ ಮಾಡ್ಕೊಂಡಿರುತ್ತೆ. ಇದ್ರ ಮಧ್ಯೆ ನೋಡಿ ಈ 2 ಥ್ರೆಡ್ ಮಧ್ಯೆ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನೇ ಈ ರೀತಿ ಎಳ್ಕೊಂಡು ಕಂಬಕ್ಕೆ ನಾವು ಕಂಬನ ಹಾಕ್ತಾ ಬರಬೇಕು. 2 ದಾರ 1 ಮಾಡ್ಕೊಳ್ಳಿ, 2 ದಾರನ 1 ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೋಬೇಕು. ನೀಡಲ್ನ ಹಾಕಿ 2 ದಾರ 1 ಮಾಡ್ಕೋಬೇಕು, 2 ದಾರ 1 ಮಾಡ್ಕೋಬೇಕು. ಇದೇ ರೀತಿ ನಾವು 6 ಕಂಬನ ಮಾಡ್ಕೋಬೇಕು. 3 ಚೈನ್ ಹಾಕಿರ್ತೀವಿ. 3 ಚೈನ್ ಹಾಕಿದ ನಂತರ
6 ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ಒಂದು ಟೈಮ್ ಥ್ರೆಡ್ನ ಸುತ್ಕೊಳ್ಳಿ, ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ನ ತಂದು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ನಾವು ಏನು ಕಂಬಗಳು ತಗೋತೀವೋ ಆ ಕಂಬಗಳು ಎಲ್ಲ ಒಂದೇ ಲೆವೆಲ್ಗಿರ್ಬೇಕು ಫ್ರೆಂಡ್ಸ್, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನಮಗೆ. ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಳ್ಳಿ, ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲಿಂದ ಥ್ರೆಡ್ನ ತಂದು ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ, ಆವಾಗ ಒಂದೇ ಬಿಡಿತಕ್ಕೆ ಬರುತ್ತೆ. ಎಳ್ಕೊಂಡು ಎರಡು ದಾರ ಸೇರಿಸಿ ಒಂದು, ಎರಡು ದಾರ ಸೇರಿಸಿ ಒಂದು. ನೋಡಿ ಇವಾಗ ಇಲ್ಲಿ 3 to 4 ಕಂಬ ಆಗೈತೆ, ಇನ್ನು 2 ಕಂಬ ಮಾಡ್ಕೊಳ್ಳೋಣ. ಎರಡು ದಾರ ಸೇರಿಸಿ ಒಂದು, ಎರಡು ದಾರ ಸೇರಿಸಿ ಒಂದು, 5 ಆಯಿತು. ಎರಡು ದಾರ ಸೇರಿಸಿ ಒಂದು, ಮತ್ತೆರಡು ದಾರ ಸೇರಿಸಿ ಒಂದು, 6 ಆಯಿತು. ನೋಡಿ 3 3 6 ಆಯಿತು. 6 ಆದ ನಂತರ ಈ ರೀತಿ ಒಂದೇ ತವಿದ್ರೆ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ, ಅದೇ ಬರುತ್ತೆ. ನೋಡಿ ಈ ರೀತಿ ಎಲ್ಲಿ ಬರುತ್ತಾ ನೋಡಿಕೊಂಡು, ನೋಡಿ ಎಲ್ಲಿ ಬರುತ್ತಾ ನೋಡಿಕೊಂಡು ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಸೇರಿಸಿ, ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ 3 ಚೈನ್ 2 3 ಚೈನ್ ಬಟ್ಟೆಗೆ ಸೇರಿಸಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್. ನೋಡಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್. ನೋಡಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೋಬೋದು. ಡಬಲ್ ಲಾಕು, 3 ಚೈನು ಲಾಕು, ಮತ್ತು ಒಂದು ಬೀಡು, ಮತ್ತು ಕಂಬನ ತಗೊಂಡು ಕಂಬದ ಮೇಲೆ 3 ಚೈನು, ಕಂಬಕ್ಕೆ 6 ಕಂಬ, ಮತ್ತು ಲಾಕು 3 ಚೈನು, ಮತ್ತು ಲಾಕು ಬೀಡ್ಸು, ಬೀಡ್ ಲಾಕು, ಮತ್ತು ಕಂಬ ತಗೊಂಡಿದ್ದೀವಿ, ಮತ್ತು 3 ಚೈನು, ಮತ್ತು 6 ಕಂಬ, ಮತ್ತು ಲಾಕು, ಮತ್ತು 3 ಚೈನು, ಮತ್ತು ಲಾಕ್ ಮಾಡಿಕೊಂಡು ಈಗ ಬೀಡ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಿ. ನಾನು ಫುಲ್ಲು ಒಂದು 4 ಬೀಡ್ಸ್ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಈ ರೀತಿ ನೋಡಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. 4 ಇದಾಕಿ ಇದಕ್ಕೆ ಕುಚ್ಚು ಕಟ್ಟೋದು ನೋಡೋಣ. ಈ ರೀತಿ ಗೋಲ್ಡ್ ಕಲರು ತಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. 40 ತಗೊಂಡಿದ್ದೀನಿ ಇಲ್ಲಿ ನಾನು. ನಾನಿಲ್ಲಿ ವೇಸ್ಟ್ ಬಟ್ಟೆಗೆ ಹಾಕಿರೋದು ಫ್ರೆಂಡ್ಸ್. ವೇಸ್ಟ್ ಬ್ಲೌಸ್ ಪೀಸು, ಈಗ ಅರ್ಶಿನ ಕುಂಕುಮಕ್ಕೆಲ್ಲ ಕೊಡ್ತಾರಲ್ಲ, ವೇಸ್ಟಾಗಿ ಉಳಿದಿರುತ್ತಲ್ಲ, ಆ ಥರ ಪೀಸ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೀರೆ ಯಾವುದೂ ಇರಲಿಲ್ಲ ಹಾಕೋದು, ಅದಕ್ಕೋಸ್ಕರ ನಾನು ಈ ರೀತಿ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಕಟ್ಟಲಿಕ್ಕೆ ಈ ರೀತಿ ಜರಿ ಥ್ರೆಡ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಒಂದೆಳೆ ಈ ರೀತಿ ಇಟ್ಕೊಂಡು ಇಲ್ಲಿ ಟೈಟಾಗಿ ಇಟ್ಕೊಂಡು ಈ ರೀತಿ ತುಂಬ ಉದ್ದ ಏನಾದರೂ ನೀವು ಸಿಲ್ಕ್ ಥ್ರೆಡ್ನ ತಗೊಂಡಿದ್ರೆ ಇಷ್ಟು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿ ನಂತರ ನೀವು ಕಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಈ ರೀತಿ ಸುತ್ತಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನಿದು ಪುಟ್ಟದಾಗೆ ಮಾಡ್ಕೊಂಡಿದ್ದೀನಿ.
ಈ ರೀತಿ ಹೂವು ಕಟ್ತೀವಲ್ಲ ಆ ರೀತಿ ಒಂದು 2 ನಾಟ್ನ ಹಾಕಿ ಇದನ್ನು ಬ್ಯಾಕ್ ಸೈಡ್ಗೆ ನಾವು ನಾಟ್ನ ಹಾಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಒಂದು 3 ನಾಟ್ನ ಹಾಕ್ಕೊಳ್ಳಿ. 3 ನಾಟ್ ಹಾಕ್ಕೊಂಡು ಗಮ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಓಪನ್ ಆಗಲ್ಲ. ಇಲ್ಲಾಂದರೆ ಸೂಜಿಲಿ ಕಟ್ಕೊಳ್ಳಿ ಜರಿ ಥ್ರೆಡ್ನ ಹಾಕಿ. ಅದು ಗ್ಲೂ ಏನು ಹಾಕ್ಬೇಕು ಅವಶ್ಯಕತೆ ಇಲ್ಲ. ನೀಡಲಲ್ಲಿ ಜರಿ ಥ್ರೆಡ್ 2 ಎಳೆ ಹಾಕಿ ಟೈಟಾಗಿ ಒಂದು 3-4 ನಾಟ್ ಹಾಕಿ ಹಾಕಿದ್ರೆ ಹಳೆ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ. ಆ ರೀತಿ ಹಾಕ್ಕೊಂಡ್ರೆ ಅದಕ್ಕೆ ಗಮ್ ಹಾಕೋ ಅವಶ್ಯಕತೆ ಏನಿಲ್ಲ. ಇದಕ್ಕಾದರೆ ಸ್ವಲ್ಪ ಗ್ಲೂನ ಹಾಕೋಬೇಕು. ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ನೋಡಿ ಈ ರೀತಿ ಒಂದೆರಡು ಸತಿ ನೀವು ಟ್ರಿಮ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಜರಿ ಥ್ರೆಡ್ನ ಸ್ವಲ್ಪ ಲೆಂತಾಗಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ನಾಟ್ ಹಾಕೋಕ್ಕೆ ನಿಮಗೆ ಚೆನ್ನಾಗಿ ಥ್ರೆಡ್ ಸಿಗುತ್ತೆ. ತುಂಬ ಶಾರ್ಟಾಗಿ ಇಟ್ಕೊಂಡ್ರೆ ಅಷ್ಟು ಕಟ್ಟೋಕ್ಕೆಲ್ಲ ಸ್ವಲ್ಪ ಟೈಟ್ ಆಗುತ್ತೆ. ಸ್ವಲ್ಪ 1 ಇಂಚು ಸ್ವಲ್ಪ ಉದ್ದ ಇಟ್ಕೊಂಡ್ರೆ ನಿಮಗೆ ಈ ರೀತಿ ಸುತ್ತಕೊಂಡು ಲಾಸ್ಟಲ್ಲಿ ನಾಟ್ ಹಾಕ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಒಂದು 2 ನಾಟ್ನ ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ಟ್ರಿಮ್ನ ಮಾಡ್ಕೊಳ್ಳಿ. ಟ್ರಿಮ್ನ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ 1-2 ನಾಟ್ ಹಾಕ್ಕೊಳ್ಳಿ. 1-2 ನಾಟ್ ಹಾಕಿ ಸ್ವಲ್ಪ ಗ್ಲೂ ಹಾಕಿ ಪೇಸ್ಟ್ನ ಮಾಡ್ಕೊಳ್ಳಿ. ನಾವೆಲ್ಲಿ ನಾಟ್ ಹಾಕಿರ್ತೀವೋ ಅಲ್ಲಿಗೆ ಬ್ಯಾಕ್ ಸೈಡ್ಗೆ ಒಂದು 2 ನಾಟ್ನ ನೀವು ಇಲ್ಲಿ ಹಾಕ್ಕೊಂಡು ಗಮ್ಮಾಗಿ ಪೇಸ್ಟ್ ಮಾಡಿದರೆ ಅದು ತುಂಬ ಗಟ್ಟಿಯಾಗಿ ಕೂರುತ್ತೆ. ನೋಡಿ, ಸೇಮ್ ಲೆಂತ್ ಇರಬೇಕು. ಇದು ಒಂದು ಕುಚ್ಚಿಂದ ಮತ್ತೊಂದು ಕುಚ್ಚು ಸೇಮ್ ಲೆಂತ್ ಇರಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಸೇಮ್ ಲೆಂತ್ಗೆ ಗೊತ್ತಾಗಿಲ್ಲ ಅಂದರೆ ಈ ರೀತಿ 2 ಸೈಸ್ ಈ ರೀತಿ ಇಟ್ಕೊಂಡು ಟ್ರಿಮ್ನ ಮಾಡ್ಕೊಳ್ಳಿ. ನೋಡಿ, ಸೇಮ್ ಲೆಂತ್ ಸಿಗುತ್ತೆ ನಿಮಗೆ. ನೋಡಿ, ಸೇಮ್ ಲೆಂತ್ ನಿಮಗೆ ಇಲ್ಲಿ ಸಿಗುತ್ತೆ. ಇದು ನೋಡೋಕ್ಕೆ ಸ್ವಲ್ಪ ಇಲ್ಲಿ ಥ್ರೆಡ್ ಎಲ್ಲ ಕಾಣಿಸ್ಬೋದು, ಆದರೆ ಫಿನಿಶಿಂಗು ನಾವು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಇದೆ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ನಾನು ಇಲ್ಲಿ 2 ನಾಟ್ನ ಹಾಕ್ಕೊಂಡು 3 ಚೈನ್ ಹಾಕಿ ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಸೇರಿಸಿ ಗ್ಲೂ ಹಾಕಿ ಸ್ಟಿಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಸ್ಟಿಕ್ನ ಮಾಡ್ಕೋಬೇಕು. ಇಲ್ಲಿ ನಾವು ಪಿಂಕ್ ಕಲರ್ ಕಟ್ಕೊಳ್ಳೋಣ, ಇಲ್ಲಿ 2 ಗೋಲ್ಡ್ ಕಲರ್ ಕಟ್ಕೊಳ್ಳೋಣ. ನಾನು ಅದು ಕಟ್ಟಿ ನಿಮಗೆ ಫುಲ್ ತೋರಿಸ್ತೀನಿ. ನೋಡಿ, ಫಿನಿಶಿಂಗು ಈ ರೀತಿ ಬಂದಿದೆ. ನೋಡಿ, ತ್ರೀ ಕಲರ್ಸ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಪಿಂಕು, ಗೋಲ್ಡು, ಆರೆಂಜು ಮತ್ತು ಗೋಲ್ಡ್ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.